ವಚನ ಪರಂಪರೆ, ದಾಸೋಹ ಪರಂಪರೆ ಇದೆಲ್ಲವೂ ಕರ್ನಾಟಕವನ್ನು ವಿಶೇಷವಾಗಿಸಿದೆ. ಮೂಢನಂಬಿಕೆ ಹೋಗಿಸೋದು, ಮೌಢ್ಯಗಳನ್ನು ಹೋಗಿಸೋದು, ವಿಚಾರವಂತಿಕೆ ಬೆಳೆಸೋದು, ಸಾಮಾಜಿಕ ನ್ಯಾಯ, ಸಾಮಾಜಿಕ ಸಮಾನತೆ ಇವಕ್ಕೆಲ್ಲ ಹರಿಕಾರರಾದ ಶರಣೆಯರ ವಚನಗಳು ಇವತ್ತಿಗೂ ಕೂಡ ನಮ್ಮ ಹೆಮ್ಮೆ. ಆದರೆ ವಿಪರ್ಯಾಸ ಅಂದರೆ ಇವತ್ತು ನಮ್ಮ ಬಹಳಷ್ಟು ಮಕ್ಕಳಿಗೆ ವಚನಗಳು ಬರಲ್ಲ. ವಚನಗಳು ಒಂದೊಮ್ಮೆ ಹೇಳೋಕ್ಕೆ ಬಂದರೆ ಅದರ ಅರ್ಥ ಗೊತ್ತಿರೋಲ್ಲ. ಅರ್ಥ ಗೊತ್ತಾದರೆ ಅದ್ರ ಬಗ್ಗೆ ಉದಾಸೀನ, ಅದನ್ನೇನು ಪಾಲನೆ ಮಾಡಬೇಕು ಅಂತ ಅನ್ನಿಸ್ದೇ ಇರುವಂಥ ಒಂದು ಮನಸ್ಥಿತಿ. ಇದನ್ನು ನಾವು ಇವತ್ತು ಬದಲಾಯಿಸಬೇಕಾಗಿದೆ. ದಿಸ್ ಈಸ್ ಅ ಬಿಗ್ ಚಾಲೆಂಜ್. ಯಾಕಂದರೆ ಇವತ್ತು ನಾವು ಸಮಾಜದಲ್ಲಿ ಕುಸಿಯುತ್ತಿರುವ ಮೌಲ್ಯಗಳ ಬಗ್ಗೆ ಮಾತಾಡ್ಕೋತಾ ಇರ್ತೀವಿ. ನಮ್ಮ ಮೌಲ್ಯಗಳಾಗಲಿ, ನೈತಿಕತೆ ಕುಸಿತಾ ಇದೆ ಅಂತ ಅಂದ್ಕೊಳ್ತಾ ಇರ್ತೀವಿ. ವ್ಯವಸ್ಥೆ ಹದಗೆಟ್ಟಿದೆ, ಸಮಾಜ ಎತ್ತ ಕಡೆ ಸಾಗಿದೆ ಅಂತ ಅನ್ಕೋತಾನೆ ಇರ್ತೀವಿ. ಆದರೆ ನಾವು ಯಾರೂ ಅದ್ರ ಬಗ್ಗೆ ಅದು ನಮ್ಮ ಕೆಲಸನೇ ಅಂತ ಅಂದ್ಕೊಳ್ಳಲ್ಲ. ವ್ಯವಸ್ಥೆ ಆಗಿದೆ ಅಂತ ವ್ಯವಸ್ಥೆನ ದೂಷಿಸ್ತೀವಿ. ಆದರೆ ವ್ಯವಸ್ಥೆಯಲ್ಲಿ ಇರುವವರು ಯಾರು? ನಾವೇ. ಹಾಗಾಗಿ ಆ ವ್ಯವಸ್ಥೆ ಮೇಲೆ ದೂಷಿಸೋಕ್ಕಿಂತ ನಾವು ನಮ್ಮ ಪರಂಪರಾಗತವಾಗಿ ಬಂದಂಥ ವಚನಗಳನ್ನೇ ಪಾಲಿಸಿದರೂ ಕೂಡ ಈ ಸಮಾಜ ಬಹಳಷ್ಟು ಸುಧಾರಣೆ ಆಗುತ್ತೆ, ಕತ್ತಲಿನಿಂದ ಬೆಳಕಿನೆಡೆಗೆ ನಡೆಯುತ್ತೆ. ಯಾಕಂದರೆ ವಚನಗಳು ತುಂಬ ಸುಲಭ ರೀತಿಯಲ್ಲಿ ಪ್ರತಿಯೊಬ್ಬನಿಗೂ ಅರ್ಥವಾಗುವಂಥ ಭಾಷೆಯಲ್ಲಿ ಬರೆದಿಟ್ಟಿದ್ದಾರೆ. ಬಹಳ ಸುಲಭ, ಪಾಲನೆ ಬಹಳ ಕಷ್ಟ ನಿಜ. ಆದರೆ ಎಲ್ಲರೂ ಅದಕ್ಕೆ ಪ್ರಯತ್ನ ಮಾಡಲೇಬೇಕು. ನಾವು ಈಗ ನಮ್ಮ ಮಕ್ಕಳನ್ನು ತುಂಬ ಒಂದು ಐಷಾರಾಮಿ ಜೀವನ ಕೊಡಬೇಕು ಅಂತ ಬಯಸ್ತೀವಿ ಎಲ್ಲ ತಂದೆ ತಾಯಂದರು. ಆದರೆ ಐಷಾರಾಮಿ ಜೀವನ ನಿಜವಾಗ್ಲೂ ಒಳ್ಳೆಯದಾ? ನಾವೇನು ಓವರ್ ಪ್ರೊಟೆಕ್ಟಿವ್ ಆಗಿ ಬೆಳೆಸ್ತೀವಿ, ಮಕ್ಳಿಗೂ ಒಂದು ಸ್ವಲ್ಪನೂ ಕಷ್ಟ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಎಲ್ಲ ಅವ್ರಿಗೆ ಪೂರೈಸಿಬಿಡ್ತೀವಿ ಅನ್ನೋ ಒಂದು ಧೋರಣೆ ಏನಿದೆ, ಮನಸ್ಥಿತಿ, ಅದು ಒಳ್ಳೆಯದಲ್ಲ. ಒಂದು ವಚನ ಇದೆ ಬಸವಣ್ಣನವ್ರದ್ದು, ಕಂಗಳು ತುಂಬಿದೆಡೆ ನೋಡಲಿಲ್ಲ, ಕಿವಿಗಳು ತುಂಬಿದೆಡೆ ಕೇಳಲಿಲ್ಲ, ಮನವು ತುಂಬಿದೆಡೆ ನೆನೆಯಲಿಲ್ಲ ನಮ್ಮ ಮಹಾಂತ ಕೂಡಲ ಸಂಗಮನ ಅಂತ. ನಾವು ಆಧ್ಯಾತ್ಮನ ಅಥವಾ ನೈತಿಕತೆ ಅದನ್ನು ಅಸಡ್ಡೆ ಮಾಡೋಕ್ಕಾಗಲ್ಲ. ಈಗ ನೋಡಿ, ಬಿಲ್ ಗೇಟ್ಸ್ ಅವರು ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು. ನಮ್ಮ ನಾರಾಯಣ ಮೂರ್ತಿ ಇನ್ಫೋಸಿಸ್ ಅವರು ಕೂಡ ಹಾಗೆ ನಮ್ಮ ಭಾರತದಲ್ಲಿ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ಸ್. ಆದರೆ ಎಲ್ಲರೂ ಕೂಡ ಹಣ ಗಳಿಸಿದ ಮೇಲೆ ಕಡೆಗೆ ತಿರುಗೋದು ಯಾವ ಕಡೆ? ಸಮಾಜದ ಕಡೆ, ಸಮಾಜಮುಖಿ. ದಾಸೋಹ ಅಂದರೆ ಸಮಾಜ ಸೇವೆ. ಯಾಕಂದರೆ ಮೆಟೀರಿಯಲ್ ಪ್ಲೆಷರ್ಸಲ್ಲಿ, ಈ ವಿಷಯಾನುರಾಗಗಳಲ್ಲಿ ಸಿಗುವಂಥ ಸುಖ ಕ್ಷಣಿಕ, ಅದು ಅಲ್ಪ ಎಷ್ಟೇ ಆದರೂ. ಅದಾದಮೇಲೂ ಕೂಡ ಎಷ್ಟೇ ಸಿಕ್ಕರೂ ಕೂಡ ಅದು ನಿಲ್ಲೋದಿಲ್ಲ. ಆಸೆ ಒಂದು ಬೇಕಂದರೆ ಆಮೇಲೆ ಇನ್ನೊಂದು, ಆಮೇಲೆ ಮಗದೊಂದು. ಇವತ್ತೇನೋ ಒಂದು ಸ್ಕೂಟ್ರ್ ಇತ್ತು ಅಂದರೆ ನಾಳೆ ಕಾರ್ ತೊಗೋಬೇಕನ್ಸುತ್ತೆ, ಕಾರ್ ತೊಗೊಂಡ್ಮೇಲೆ ಇನ್ನೂ ದೊಡ್ಡ ಕಾರ್ ತೊಗೋಬೇಕನ್ಸುತ್ತೆ. ಹಾಗೆ ಆಸೆ ನಿಲ್ಲೋದಿಲ್ಲ. ಸೊ ಕೊನೆಯಲ್ಲಿ ಆ ಒಂದು ಅದು ಮಾಡಬೇಕು ಅನ್ನೋ ಆಸೆಯಲ್ಲಿ ನಾವು ಎಷ್ಟೋ ಸಲ ನಮ್ಮ ಸೋಲ್ಗೆ, ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ ಬೇಕಾದಂಥ ಟಾನಿಕ್ ಅದನ್ನು ಕೊಡೋದು ಮರಿತೀವಿ. ಆ ಟಾನಿಕ್ ಸಿಗೋದು ಅಫ್ಕೋರ್ಸ್ ವಚನಗಳಿಂದ, ಗೀತೆ ಓದೋದ್ರಿಂದ. ಅನೇಕ ಧರ್ಮಗಳ ಸಾರ ಕೂಡ ಅದೇ. ಆದರೆ ನಾವಿವತ್ತು ಅದನ್ನು ಮರಿತಾ ಇದ್ದೀವಿ. ಮಕ್ಕಳನ್ನು ನಾವು ತುಂಬ ಯಾರೂ ಕ್ರಿಟಿಸೈಸ್ ಮಾಡಬಾರ್ದು, ಅವ್ರನ್ನ ಯಾರೂ ಟೀಕೆ ಮಾಡಬಾರ್ದು, ಆ ರೀತಿಲಿ ಬೆಳೆಸ್ತೀವಿ. ಪಟ್ಟಣಗಳಲ್ಲಿ ಜಾಸ್ತಿ, ಇಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ಟೀಚರ್ ಏನಾದರೂ ಬೈದರೆ ಪೇರೆಂಟ್ಸ್ ಹೋಗಿ ಜಗಳ ಆಡ್ತಾರೆ, ಅವ್ರ ಟೀಚರ್ ಹತ್ರ ಕಂಪ್ಲೇಂಟ್ ಕೊಡ್ತಾರೆ. ಟೀಚರ್ ಹೊಡೆದ್ರೆ ಕೇಸೇ ಆಗುತ್ತೆ. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಸ್ಪೇರ್ ದ ರಾಡ್ ಆ್ಯಂಡ್ ಸ್ಪಾಯಿಲ್ ದ ಚೈಲ್ಡ್ ಅಂತ. ನಾವು ಮಕ್ಕಳನ್ನು ಸರಿಯಾಗಿ ಸರಿದಾರಿಲಿ ತರಬೇಕು ಅಂದರೆ
ಅದಕ್ಕೆ ನಾವು ಎಲ್ಲದನ್ನು ಅವ್ರು ಕೇಳಿದ್ದೆಲ್ಲ ಕೊಡ್ತಾ ಹೋದರೆ ಅವ್ರಿಗೆ ಎಷ್ಟು ವಿವೇಚನೆ ಇರುತ್ತೆ, ನಾವು ಅವರ ವಿವೇಚನೆ ಪ್ರಕಾರ ಹೋದಂಗಾಗತ್ತೆ. ಸೊ ಎಲ್ಲೋ ಒಂದು ಕಡೆ ನಾವು ಮಕ್ಕಳನ್ನು ಈ ರೀತಿ ಬೆಳೆಸ್ತಾ ತುಂಬ ಸೆನ್ಸಿಟಿವ್ ಮಾಡಿದ್ದೀವಿ ಅವ್ರನ್ನ. ಇವತ್ತು ತುಂಬ ಜನ ಸೂಯಿಸೈಡ್ ಮಾಡ್ಕೊಳ್ಳೋದನ್ನು ಕೇಳ್ತಾ ಇದ್ದೀವಿ. ಈವನ್ ಆಫೀಸರ್ಸ್ ಕೂಡ ಮಾಡ್ಕೋತಾರೆ. ಅಂದರೆ ಅಷ್ಟೊಳ್ಳೆ ಎಕ್ಸಾಮು ತುಂಬ ತುಂಬ ತಯಾರಿ ಮಾಡಿ, ತುಂಬ ಕಷ್ಟದ ಎಕ್ಸಾಮ್, ಅಂಥದ್ದನ್ನು ಪಾಸ್ ಮಾಡಿ ಆನಂತರ ಎಷ್ಟೋ ಜನ IAS IPS ಆಫೀಸರ್ಸ್ ಸೂಯಿಸೈಡ್ ಮಾಡ್ಕೋತಾರೆ, ಮಕ್ಕಳು ಕೂಡ ಮಾಡ್ಕೋತಾರೆ. ಅಂದರೆ ನಮ್ಮ ಸೆನ್ಸಿಟಿವಿಟಿ ಹೆಚ್ಚಾಗಿದೆಯಾ? ಅಂಜಿದರಾಗದು ಅಳುಕಿದರಾಗದು ವಜ್ರ ಪಂಜರದೊಳಿದ್ದೊಡಾಗದು ತಪ್ಪದು ಲಲಾಟ ಲಿಖಿತ. ಅಂದರೆ ಏನಾಗಬೇಕೋ ಅದಾಗುತ್ತೆ, ಏನು ಹಣೆಯಲ್ಲಿ ಬರೆದಿದೆ ಅದಾಗುತ್ತೆ. ಕಕ್ಕುಲತೆ ಬಂದರಾಗದು ಧಾತು ಧೃತಿ ಕೆಟ್ಟು ಮನ ಧಾತು ಕೆಟ್ಟರೆ ಅಪ್ಪುದು ತಪ್ಪದು. ಅಂದರೆ ಅಪ್ಪುದು ತಪ್ಪದು ಕೂಡಲ ಸಂಗಮ ದೇವ. ಏನಾಗಬೇಕೋ ಅದಾಗುತ್ತೆ. ಹಾಗಂತ ಏನಾಗಬೇಕೋ ಆಗತ್ತೆ ಬಿಡು, ನಾನು ಏನೂ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಕಾಯಕವೇ ಕೈಲಾಸ. ನಾವು ಕರ್ತವ್ಯವನ್ನು ಮಾಡಲೇಬೇಕು, ಕಾಯಕವನ್ನು ಮಾಡಲೇಬೇಕು. ಆದರೆ ನಂತರ ಏನು ಬರುತ್ತೆ ಬರಲಿ, ಬಟ್ ನಾವು ಸನ್ಮಾರ್ಗದಲ್ಲಿ ನಡಿಲೇಬೇಕು. ನಾವು ತುಂಬ ಹೆದರ್ಕೋತೈತೀವಿ, ಅಯ್ಯೋ ಅದು ಮಾಡಿದ್ರೆ ಹಾಗಾಗುತ್ತಾ, ಇದು ಮಾಡಿದ್ರೆ ಹೀಗಾಗುತ್ತಾ. ಅದು ಬಹಳಷ್ಟು ಜನ, ನಾನು ನನ್ನ ಪ್ರೊಫೆಷ್ನಲ್ಲೂ ಹೇಳೋದಾದರೆ ನನಗೆ ತುಂಬ ಜನ ಕೇಳ್ತಿರ್ತಾರೆ, ನೀವು ಇಷ್ಟೊಂದೇನು ಎಲ್ಲರನ್ನೂ ಎದುರು ಹಾಕ್ಕೋತಿರ್ತೀರಿ, ಬರೀ ರೂಲ್ಸ್ ಕಾನೂನು ಪ್ರಕಾರ ಮಾಡ್ತಿರ್ತೀರಿ, ಇಷ್ಟು ಟ್ರಾನ್ಸ್ಫರ್ ಆಗಿ ಎಲ್ಲಿಂದ ಬರುತ್ತೆ ಧೈರ್ಯ ಅಂತ. ಸೊ ಬಹಳಷ್ಟು ನಾವು ಜೀವನದಲ್ಲಿ ಏನು ಹೆದರ್ಕೋತಾ ಇರ್ತೀವಿ ಅದೆಲ್ಲ ಅದಕ್ಕೆ ಯಾವುದಕ್ಕೂ ಬುನಾದಿ ಇಲ್ಲ. ಏನಾಗುತ್ತೆ ನಾವು ಸರಿ ಇದ್ದರೆ, ನಾವು ಯಾವುದೇ ತಪ್ಪು ಕೆಲಸ ಮಾಡದೇ ಇದ್ದರೆ ಏನೋ ತೊಂದರೆಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ಆದರೆ ಅದು ಕೊನೆಯಲ್ಲ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಾವೆಲ್ಲೂ ಸ್ವರ್ಗ ನರಕ ಅಂತ ಬೇರೆ ಇಲ್ಲ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಅದ್ರ ಫಲನೂ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಅದ್ರ ಫಲನೂ ಇಲ್ಲೇ ಈ ಭೂಮಿ ಮೇಲೆ ಕಾಣ್ತೀವಿ. ಸೊ ಹಾಗಾಗಿ ಇಂಥ ಇರ್ರ್ಯಾಷನಲ್ ಫಿಯರ್ಸ್, ಈ ಏನು ಬುನಾದಿ ಇಲ್ಲಂತ ಭಯಪಟ್ಕೊಂಡೇ ಬಹಳಷ್ಟು ಜನ ಕಾರ್ಯಪ್ರವೃತ್ತರಾಗಲ್ಲ. ಅದನ್ನು ಬಿಡಿ, ನಮ್ಮ ಮಕ್ಕಳಿಗೆ ಅಡ್ವೆಂಚರಸ್ ಆಗಿರೋದು, ಅಂದರೆ ಒಳ್ಳೆ ರೀತಿಯಲ್ಲಿ ಅಡ್ವೆಂಚರಸ್ ಆಗಿರೋದನ್ನು, ರಿಸ್ಕ್ ತಗೊಳ್ಳೋದನ್ನು ನಾವು ಹೇಳ್ಕೊಡ್ಬೇಕಾಗತ್ತೆ. ಒಂದು ಟೀಕೆ ಮಾಡಿದ ತಕ್ಷಣ ಅವರು ಕುಗ್ಗಿಬಿಟ್ರು ಅಂದರೆ ನಾವು ಎಲ್ಲೋ ಅವ್ರನ್ನ ಬೆಳೆಸ್ತಾ ಇರೋದು ಸರಿ ಇಲ್ಲ. ಹೊಯ್ದವರನ್ನು ಹೊರೆಯವರೆಂಬೆ, ಬೈದವರನ್ನು ಬಂಧುಗಳೆಂಬೆ, ನಿಂದಿಸಿದವರನ್ನು ತಂದೆ ತಾಯಿಗಳೆಂಬೆ, ಜರಿದವರೆನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರೆನ್ನ ಹೊನ್ನ ಶೂಲಕ್ಕಿಕ್ಕಿದವರೆಂಬೆನಯ್ಯ ಕೂಡಲ ಸಂಗಮ ದೇವ. ಒಳ್ಳೆಯದಲ್ಲ ಹೊಗಳೋದು. ನಾವು ಬರೀ ಹೊಗಳಿಕೆಗೆ ಮಾರು ಹೋಗಿ ಬರೀ ಅದಕ್ಕೆ ದಾಸರಾಗಬಾರ್ದು. ಈ ಫೇಸ್ಬುಕ್ ಅದೆಲ್ಲ ಈಗ ಬಂದು ಸುಮಾರು ಜನ ಮಕ್ಕಳ ಬಿಹೇವಿಯರ್ಸು, ಟೀನೇಜರ್ಸ್ ಬಿಹೇವಿಯರ್ಸ್, ಯುವ ಜನರ ಬಿಹೇವಿಯರ್ಸ್ ಹೇಗಿರುತ್ತೆ ಅಂದರೆ, ಒಂದು ಫೋಟೋ ಹಾಕ್ತಾರೆ, ಅದೇ ಬಹಳಷ್ಟು ಫಸ್ಟ್ ಆಫ್ ಆಲ್ ಆ ಫೇಸ್ಬುಕ್ಕು ಅದರಲ್ಲೆಲ್ಲ ಕಾಲ ಕಳೆಯೋದು ಸಲ್ಲದು. ವಿದ್ಯೆ ಅನ್ನೋದು ವಿದ್ಯೆಯನ್ನು ಬೇಡುವವನು. ಸೊ ಅವನು ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ವಿದ್ಯೆಯನ್ನು ತಪಸ್ಸು ಅಂತ ಗಳಿಸಬೇಕು. ಆದರೂ ಫೇಸ್ಬುಕ್ಕು ಅದರಲ್ಲೆಲ್ಲ ಏನು ಕಾಲಹರಣ ಮಾಡ್ತೀರಿ, ಅದು ಒಳ್ಳೆಯದಲ್ಲ. ಅದರಲ್ಲೂ ಕೂಡ ಒಂದು ಫೋಟೋ ಹಾಕ್ತಾರೆ, ಅದಕ್ಕೊಂದಷ್ಟು ಮೆಚ್ಚುಗೆ ಬಂದರೆ ಉಬ್ಬೋದು, ಇದು ಕ್ರಿಟಿಸಿಸಮ್ ಬಂದರೆ ಚೆನ್ನಾಗಿಲ್ಲ ಅಂತ ಯಾರು ಕಾಮೆಂಟ್ ಮಾಡಿದ್ರೆ ಅಷ್ಟೇ ಕುಗ್ಗೋದು, ಕುಗ್ಗಿ ತುಂಬ ನಿರಾಸೆಯಾಗಿ ತುಂಬ ಕುಗ್ಗಿ ಹೋಗೋದು, ಇದೆಲ್ಲ ವಿಕೃತಿಗಳು. ನಾವು ನಮ್ಮ ಮನಸ್ಸನ್ನು ಏನು ಹೊಗಳಿದ್ರು ತೆಗಳಿದ್ರು ನಮ್ಮ ಒಂದು ಸ್ಥಿಮಿತದಲ್ಲಿ ನಾವು ಇಟ್ಕೋಬೇಕು. ಆ ಫೇಸ್ಬುಕ್ ಹಾವಳಿ ಎಲ್ಲ ತುಂಬ ಜಾಸ್ತಿ ಈಗೀಗ. ಅದೇನು ಬರೀ ಮಹಾನಗರಗಳಿಗಷ್ಟೇ ಸೀಮಿತ ಅಲ್ಲ, ಸ್ಮಾಲ್ ಟೌನ್ಸಲ್ಲೂ ಎಲ್ಲರೂ ಫೇಸ್ಬುಕ್ ಬಹಳಷ್ಟು ಜನ ಇದ್ದೀರಾ ಅನಿಸುತ್ತೆ. ಹೌದಾ? ಇಲ್ವಾ ಇದ್ದೀರಾ? ಸೊ ನಾವು ನಮ್ಮ ಕರ್ತವ್ಯದ ಕಡೆ ನಾವು ಗಮನ ಕೊಡಬೇಕು.
ನಾವು ಮಕ್ಕಳಿಗೆ ಕೂಡ ಈ ಗೀತೆ ಸಾರನೂ ಒಂದೇ, ನಾನು ಹೇಳಿದ ಹಾಗೆ ಅನೇಕ ವಚನಗಳು ಕೂಡ ಬಹಳಷ್ಟು ಇನ್ನು ಒಂದು ಬಹಳ ಒಳ್ಳೆಯ ವಚನ ಇದೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವನ ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು. ಅಂದರೆ ಗೀತೆಯಲ್ಲೂ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳಿದೆ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ ಮಾ ಸಂಗೋತಿಸ್ ಕರ್ಮಣಿ. ಅಂದರೆ ಫಲವನ್ನು ನಾವು ಕರ್ತವ್ಯವನ್ನು ಮಾಡಬೇಕು. ಕರ್ತವ್ಯವನ್ನು ಮಾಡುವಾಗ ನಾವು ಫಲದ ಬಗ್ಗೆ ಚಿಂತೆ ಮಾಡಿದ್ರೆ ನಮ್ಮ ಮೈಂಡು ಡೈವರ್ಟ್ ಆಗಿ ನಾವು ಏನು ಮಾಡ್ತಿದ್ದೀವಿ ಕೆಲಸ ಅದ್ರ ಬಗ್ಗೆ ಗಮನ ಇರಲ್ಲ. ಕರ್ತವ್ಯ ನಾವು ಏನು ಮಾಡ್ತಿದ್ದೀವಿ ಆ ಕೆಲಸದ ಮೇಲೆ ನಮ್ಮ ಮನಸ್ಸು ಕೇಂದ್ರೀಕೃತ ಆದರೆ ಇವತ್ತು ಹೀಗೆ ಮಾಡಿದ್ದೀನಿ, ನಾಳೆ ಅದು ಇನ್ನೂ ಇಂಪ್ರೂವ್ ಆಗುತ್ತೆ, ನಾಡಿದ್ದು ಇನ್ನೂ ಇಂಪ್ರೂವ್ ಆಗುತ್ತೆ. ನಮ್ಮನ್ನು ನಾವು ನಮಗೆ ತಾಳೆ ಹಾಕ್ಕೋಬೇಕು. ನಾವು ಮಾಡಿರೋ ಕೆಲಸ ನೆನ್ನೆಗಿಂತ ಚೆನ್ನಾಗಿದೆಯಾ, ಆ ಕ್ಷಣಕ್ಕಿಂತ ಇವತ್ತು ನಾನು ಈ ಕ್ಷಣ ಚೆನ್ನಾಗಿ ಮಾಡಿದ್ದೀನ ಕೆಲಸ, ನನ್ನ ಕರ್ತವ್ಯ ನಿಭಾಯಿಸ್ತೀನ ಅನ್ನೋ ಬಗ್ಗೆ. ಆವಾಗ ಫಲ ತಂತಾನಾಗೆ ಬರುತ್ತೆ. ಕೆಲಸ ಯಾವಾಗ ಚೆನ್ನಾಗಾಗುತ್ತೆ ಫಲ ತಂತಾನಾಗೆ ಬರುತ್ತೆ. ಅದನ್ನು ಮಾಡುವಾಗ ಕೂಡ ನಾವು ಅಫ್ಕೋರ್ಸ್ ಇಲ್ಲಿ ಸ್ಟೂಡೆಂಟ್ಸ್ ಇದ್ದೀರಾ, ಅದು ಈ ಬಹುಶಃ ಇದರಲ್ಲಿ ಅಷ್ಟು ಅರ್ಥ ಆಗದೆ ಇರ್ಬೋದು. ಆದರೆ ನಾವು ವಚನಗಳನ್ನು ಇದನ್ನೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಆದಷ್ಟು ಜಾಸ್ತಿ ಇಟ್ಟರೆ ಅದು ಆ ವಯಸ್ಸಲ್ಲಿ ಅರ್ಥ ಆಗದೆ ಇದ್ದರೂ ಕೂಡ ಅದು ಒಂದು ಅಟ್ಲೀಸ್ಟ್ ನುಡಿಗಟ್ಟಾದರೆ ಅದು ಅಂದರೆ ಬೈಹಾಟಾರು ಮಾಡಿ ಅದು ಉಳಿದ್ರೆ ಆ ಕಾಲ ಬಂದಾಗ, ಆ ಪ್ರಬುದ್ಧತೆ ಬಂದಾಗ ಅದು ಅರ್ಥ ಆಗೇ ಆಗುತ್ತೆ ಆ ವಚನಗಳಲ್ಲಿರೋ ಸಾರ. ಟೆಕ್ಸ್ಟ್ ಬುಕ್ಸಲ್ಲಿ ನಾನು ಓದಿದಾಗಂತೂ ಒಂದು ಸ್ಟ್ಯಾಂಡರ್ಡಲ್ಲಿ ಒಂದು ವಚನ ಓದಿರ್ಬೋದು, ಪಾಠದಲ್ಲಿ ಅಷ್ಟೇ ಇರ್ತಿತ್ತು. ಇನ್ನೂ ಹೆಚ್ಚು ನಮ್ಮ ವಚನಗಳನ್ನ ಪಠ್ಯಪುಸ್ತಕಗಳಲ್ಲಿ ಇನ್ಕ್ಲೂಡ್ ಮಾಡಬೇಕು. ವಚನಗಳ ಸಾರನ ಬೇರೆ ಭಾಷೆಗಳಿಗೂ ಟ್ರಾನ್ಸ್ಲೇಟ್ ಮಾಡುವಂಥ ಅಗತ್ಯ ಇವತ್ತು ಬಹಳ ಇದೆ. ಯಾಕಂದರೆ ಸಾರವನ್ನು ನಾವು ಕಂಡುಕೊಂಡು ಇವತ್ತು ಕೂಡ ಜೀವನ ನಡೆಸಿದರೆ ನಮ್ಮ ಬಹಳಷ್ಟು ಏನು ಇವತ್ತು ಸಮಾಜದಲ್ಲಿ ಅಂಧಕಾರ, ಅರಾಜಕತೆ, ಅನೈತಿಕತೆ ಇದೆಲ್ಲ ಇದೆ, ಅದೆಲ್ಲ ಹೋಗಿಸ್ಬೋದು. ಕಟ್ಟಕಡೆಯದಾಗಿ ನಾನು ಹೇಳಬೇಕಂದ್ರೆ ಇದು ಮಹಿಳಾ ಗೋಷ್ಠಿ. ಗರ್ಲ್ ಚೈಲ್ಡ್ ಅಂದರೆ ಹೆಣ್ಣು ಮಕ್ಕಳಿಗೆ ಅವರನ್ನು ತುಂಬ ಡಿಫ್ರೆಂಟ್ ಅಂತ ಭಾವಿಸ್ಬೇಡಿ. ಪುರುಷರು ಮಾಡೋ ಎಲ್ಲ ಕೆಲಸನೂ ಹೆಣ್ಮಕ್ಳು ಮಾಡಬಲ್ಲರು. ಆ ಹೆಣ್ಮಕ್ಳಿಗೆ ನನಗಿವತ್ತೇನೋ ಮಾಡಬೇಕು ಅಂತ ಆಸೆ ಇದೆ ಅಂತ ನಿಮ್ಮ ಹತ್ರ ಬಂದು ಹೇಳಿದ್ರೆ, ಅಂದರೆ ನಾನು ಓದಬೇಕು ಅಂತಲೋ, ಇನ್ನೂ ಹೆಚ್ಚು ಓದಬೇಕು ಅಂತಲೋ, ಅಥವಾ ಯಾವುದೋ ಒಂದು ದೂರದ ಊರಿಗೆ ಹೋಗಿ ಒಂದು ಕಾಂಪಿಟಿಷನ್ಗೆ ಹೋಗಬೇಕು ಅಂತಲೋ ಹೇಳಿದರೆ, ಬೇಡ ಯಾಕೆ ಅಂತ ಮೂದಲಿಸ್ಬೇಡಿ. ಆಕೆಗೆ ಪ್ರೋತ್ಸಾಹ ಕೊಡಿ. ಯಾಕಂದರೆ ಆಕೆಯಲ್ಲಿರೋ ಪ್ರತಿಭೆ ಹೊರಗೆ ಬಂದರೆ ಸಮಾಜಕ್ಕೆ ಒಳ್ಳೆಯದು. ಕೆಲಸತಿ ನಾವು ಬಹಳಷ್ಟು ಈ ಲಿಂಗಭೇದ ಮಾಡ್ತೀವಿ. ಹೆಣ್ಮಕ್ಳು 4 ಗೋಡೆಗಳಿಗೆ ಸೀಮಿತ, ಅಡುಗೆ ಅಂದರೆ ಹೆಣ್ಮಕ್ಳೇ ಮಾಡಬೇಕು, ಮನೆಯಲ್ಲಿ ಮಕ್ಕಳನ್ನ ಅವರೇ ನೋಡ್ಕೋಬೇಕು, ಹೊರಗೆ ಏನಾದ್ರು ಸಾಮಾನು ತರೋಕ್ಕೆ ಪುರುಷರೇ ಹೋಗಬೇಕು. ಇವನು ಪಠ್ಯಪುಸ್ತಕಗಳಲ್ಲಿ ಇವತ್ತು ಇದೆ ಅಲ್ಲ, ಇವನು ಕಮಲ, ಇವನು ರಮೇಶ, ಇವನು ತಂದೆಗೆ ಸಾಮಾನು ಪೇಟೆಗೆ ಹೋಗಿ ಸಂತೆಗೆ ಹೋಗಿ ಸಾಮಾನು ತಂದು ಕೊಡುವನು. ಇವಳು ಕಮಲ, ಇವಳು ಅಡುಗೆ ಮನೆಯಲ್ಲಿ ಅಮ್ಮನಿಗೆ ಸಹಾಯ ಮಾಡುವಳು. ಸ್ವಲ್ಪ ಮಟ್ಟಿಗೆ ಓಕೆ. ಆದರೆ ಇದು ಮಾಡ್ತಾನೆ ಬಹುಶಃ ನಾವೆಲ್ಲೋ ಒಂದು ಕಡೆ ಇದು ಗಂಡಸರು ಮಾಡೋ ಕೆಲಸ, ಇದು ಹೆಂಗಸರು ಮಾಡೋ ಕೆಲಸ ಅಂತ ಆಗಿ ಈಗ ಸ್ವಲ್ಪ ಮಟ್ಟಿಗೆ ಬರ್ತಾ ಇದ್ದಾರೆ ಬಹಳಷ್ಟು ಮಹಿಳೆಯರು ಪುರುಷ ಪ್ರಧಾನ ಏರಿಯಾಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೆಚ್ಚು ಟಾಪ್ ಪೋಸ್ಟ್ಗಳನ್ನು ತಗೋತಾ ಇದ್ದಾರೆ. ಆದರೆ ಅವ್ರಿಗೆ ಕಷ್ಟ ಆಗೋದು ಏನು ಅಂದರೆ ಈ ಒಂದು ಮನೋಭಾವ. ಅಂದರೆ ಇದು ಹೆಣ್ಮಕ್ಳು ಮಾಡೋ ಕೆಲಸ ಅಲ್ಲ, ಅವ್ರೇನು ಇದ್ದಕ್ಕಿದ್ದಾಗೆ ಒಮ್ಮೆಲೆ ಬಂದಿದ್ದಾರೆ, ಏನೋ ಒಂದು ದೊಡ್ಡ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬಂದಿದ್ದಾರೆ, ಬಟ್ ಮಹಿಳೆಯರಿಗೆ ಇದೆಲ್ಲ ಗೊತ್ತಿರಲ್ಲ, ಇದೆಲ್ಲ ಪುರುಷರ ಕೆಲಸ ಅನ್ನೋ ಒಂದು ಮನೋಭಾವ ಏನಿರುತ್ತಲ್ಲ, ಅದು ಆ ಮಹಿಳೆಗೆ ಆ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಅದು ಆಕೆಗೆ ತೊಡಕಾಗುತ್ತೆ. ಹಾಗಾಗಿ ನಾವು ಈ ಲಿಂಗಭೇದವನ್ನು, ಅಂದರೆ ಜೆಂಡರ್ ರೋಲ್ಸ್ ರಿಗಾರ್ಡಿಂಗ್ ವರ್ಕ್, ನಾವು ಫ್ಯಾಮಿಲಿಯಲ್ಲೂ ದೂರ ಮಾಡೋ ಅವಶ್ಯಕತೆ ಇದೆ. ನಮ್ಮ ತಾಯಂದಿರು ನಮ್ಮಿಂದಲೇ ಅದು ಪ್ರಾರಂಭ ಆಗಬೇಕು.
ನಮ್ಮ ಸಮಾಜದಲ್ಲೂ ಕೂಡ ಅದು ನಂತರ ಅದು ಹಬ್ಬುತ್ತೆ, ಖಂಡಿತ ಹಬ್ಬುತ್ತೆ. ಇಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದೀರಿ. ಅವರಿಗೆ ನಾನು ಹೇಳೋದಿಷ್ಟೇ, ನಾನು ಕೂಡ ಬಹಳ ಒಂದು ಸಣ್ಣ ಟೌನ್ ಇಂದ ಬಂದದ್ದು. ದಾವಣಗೆರೆ ಆವಾಗ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಕೂಡ ಆಗಿರಲಿಲ್ಲ. ನಾನು 3ನೇ ಕ್ಲಾಸಲ್ಲಿದ್ದಾಗ IPS ಆಗಬೇಕು ಅಂತ ಕನಸು ಕಂಡಿದ್ದು. ಅದು ನಮ್ಮ ತಂದೆ ನೀನು ಈ ಥರ ಆಗಬೇಕು ಅಂತ ಹೇಳಿದಾಗ. ಸೊ ಆವಾಗ IPS ಅಂದರೆ ಏನು ಅಂತ ಕೇಳಿದಾಗ ಅದು ಇಂಡಿಯನ್ ಪೊಲೀಸ್ ಸರ್ವಿಸ್, ಹಾಗಂದರೆ SP ಆಗ್ತಾರೆ ಅಂತ ಹೇಳಿದರು. ಆ SP ಪೋಸ್ಟ್ ಕೂಡ ದಾವಣಗೆರೆಯಲ್ಲಿ ಇರಲಿಲ್ಲ, ಚಿತ್ರದುರ್ಗದಲ್ಲಿತ್ತು. ನಮ್ಮ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಗೆ ಸೇರಿತ್ತು. ಸೊ ನಾವು SP ಮುಖ ಕೂಡ ನೋಡಿರಲಿಲ್ಲ, SP ಆಫೀಸ್ ಅಂತೂ ಇಲ್ಲವೇ ಇಲ್ಲ. ಆದರೂ ಅದು ಆ ಒಂದು ಚಿಕ್ಕ ಊರಿನಲ್ಲಿ ಯಾವುದೇ ಒಂದು ಅಷ್ಟು ಮಾಹಿತಿ ಇರಲಿಲ್ಲ ಇಂಥ ಪೋಸ್ಟ್ಗಳ ಬಗ್ಗೆ ಆವಾಗ, ಇನ್ನು ನಾನು ಸಣ್ಣವಳಾಗಿದ್ದಾಗ. ಆದರೆ ಅದನ್ನು ನಾನು ಒಂದು ಅವ್ರು ಹಾಕಿದೊಂದು ಬೀಜನ ನಾನು ಬಲಪಡಿಸ್ಕೊಂಡು ಇದನ್ನೇ ಮಾಡಬೇಕು ಅಂತ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಅದು ಹೇಗೆ ಬರಬೇಕು, ಏನಿರುತ್ತೆ ಅದೆಲ್ಲ ಕಂಡುಕೊಂಡು ಬರೆದೆ. ಆ್ಯಂಡ್ ಪ್ರಯತ್ನಕ್ಕೆ ತಕ್ಕ ಹಾಗೆ 43ನೇ ರ್ಯಾಂಕ್ ಕೂಡ ಬಂತು. ಕರ್ನಾಟಕನೇ ಸಿಕ್ತು, ಅದು ನನ್ನ ಪುಣ್ಯ. ಬೇರೆ ಕಡೆ ಹೋಗಿದ್ದೆ ಇನ್ನು ನೀರಿನಿಂದ ತೆಗೆದ ಮೀನಂತ ಆಗ್ತಿದ್ನೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಸಣ್ಣೂರುಗಳಲ್ಲಿ ಬಹಳಷ್ಟು ಅಡ್ವಾಂಟೇಜು ಇರುತ್ತೆ, ಬರೀ ಡಿಸಡ್ವಾಂಟೇಜು ಇರಲ್ಲ. ಎಲ್ಲರೂ ಬೆಂಗಳೂರಿನವರೇ ಆಗಲ್ಲ, ಏನು ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿ ಬರೀ ದೊಡ್ಡೂರಿನವರೇ ಹೋಗಲ್ಲ. ಸಣ್ಣೂರುಗಳಲ್ಲಿ ಹತ್ರ ಇರುತ್ತೆ ಮನೆ, 108 ಕಲೆಗಳನ್ನು ಕಲ್ತ್ಕೋಬೋದು, ಸಂಗೀತ ಕಲ್ತ್ಕೋಬೋದು, ಹಾಡು, ಹಸೆ, ಇನ್ನೊಂದು ಮತ್ತೊಂದು ಎಲ್ಲ ಕಲ್ತ್ಕೊಂಡು ಬಹಳಷ್ಟು